ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾಗೆ. ಡ್ರಾಮಾನಲ್ಲೇ ಲೊಕೇಶನ್ನ ಕ್ರಿಯೇಟ್ ಮಾಡ್ತಾರೆ. ಕೆರೆನೋ ಬಾವಿ ಮುಂದೆ ನಿಂತ್ಕೊಂಡು ಆ ಲಿರಿಕ್ಸ್ನ ಹಾಡೋಕ್ಕಾಗುತ್ತಾ? ಟೈಮು ಸೇವ್ ಮಾಡ್ತಾರೆ ಅವರು. ಆಮೇಲೆ ಇವ್ರು ಯಾಕೆ ಬೇಕು, ನಾವೇ ಹುಡ್ಕೊಂಡು ಹೋಗ್ಬೋದಲ್ಲ ಅಂದರೆ ಅದು 1.5 2 ಲಕ್ಷ 2.5 ಲಕ್ಷ ಎಷ್ಟು ನಿಮ್ಮದು ಬಜೆಟ್ ಅವತ್ತಿನ ದಿನದ್ದು ಅಷ್ಟು ಲಾಸ್ ಆಗ್ಬಿಡುತ್ತೆ. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖಿ ಭವ. ಇವತ್ತು ನಾನು ಯಾವ ಕ್ರಾಫ್ಟ್ ಬಗ್ಗೆ ಮಾತಾಡ್ತೀನಿ ಅಂದರೆ ಲೊಕೇಶನ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಏನಿದು ಲೊಕೇಶನ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್? ಇದು ಯಾವುದು ಕೇಳೇ ಇರಲಿಲ್ವಲ್ಲ ನಾವು. ಏನು ಈ ಡಿಪಾರ್ಟ್ಮೆಂಟು? ಅನ್ಸಂಗ್ ಹೀರೋಸ್ ಅಂತ ಹೇಳಿದ್ದೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನ. ಅದೇ ಥರ ಇದೂ ಒಂದು ಡಿಪಾರ್ಟ್ಮೆಂಟ್, ಅನ್ಸಂಗ್ ಹೀರೋಸ್. ಏನು ಲೊಕೇಶನ್ ಸ್ಕೌಟಿಂಗ್? ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾಗೆ ಲೊಕೇಶನ್ ಇಂಪಾರ್ಟೆಂಟಾ ಅನಿಸುತ್ತಾ ನಿಮಗೆ? ನೋಡಿ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಸಿನಿಮಾ ಬಿಟ್ಬಿಡೋಣ. ಒಂದು ಡ್ರಾಮಾ ನಾಟಕ ನಡೀತಾ ಇದೆ ಒಂದು ಹಾಲಲ್ಲಿ ಅಂದರೆ ಅಲ್ಲೇ ಪ್ರತಿ ಸೀನ್ ಟು ಸೀನು ಪರ್ದೆ ಚೇಂಜ್ ಆಗುತ್ತೆ. ಅದಾದಮೇಲೆ ಸೈಡ್ ವಿಂಗ್ಸಲ್ಲಿ ಜನ ನಿಂತ್ಕೊಂಡು ಪ್ರಾಪರ್ಟೀಸ್ನ ಚೇಂಜ್ ಮಾಡ್ತಾರೆ. ಯಾಕೆಂದರೆ ಒಂದು ಲೊಕೇಶನ್ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಒಂದು ಡ್ರಾಮಾನಲ್ಲೇ ಲೊಕೇಶನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಹೌ ಇಂಪಾರ್ಟೆಂಟ್ ಇಟ್ ಬಿಕಮ್ಸ್ ಫಾರ್ ಎ ಸಿನಿಮಾ ಟು ಹ್ಯಾವ್ ಲೊಕೇಶನ್ಸ್. ಹೌದು ಸರ್, ನಾವೇ ಲೊಕೇಶನ್ ಹಂಟ್ ಮಾಡ್ಬೋದು. ಹೌದಾ? ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು ಶೆಡ್ಯೂಲಲ್ಲಿ ಸಮುದ್ರದ ತೀರಕ್ಕೆ ನೀವು ಹೋಗೋದೇ ಇಲ್ಲ. ಲಿರಿಕ್ಸಲ್ಲಿ ಎಲ್ಲೋ ಸಮುದ್ರದ ತೀರದ ಬಗ್ಗೆ ಏನೋ ಮಾತಾಡಿರ್ತಾರೆ. ಆ ಲೊಕೇಶನ್ ಬೇಕೋ ಬೇಡವಾ? ಯಾವುದೋ ಕೆರೆನೋ ಬಾವಿ ಮುಂದೆ ನಿಂತ್ಕೊಂಡು ಆ ಲಿರಿಕ್ಸ್ನ ಹಾಡೋಕ್ಕಾಗುತ್ತಾ? ಇಲ್ಲ. ಸೊ ಪ್ಲ್ಯಾನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಲೊಕೇಶನ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಈ ಕ್ರಾಫ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅವ್ರಿಗೆ ಎಲ್ಲ ಲೊಕೇಶನ್ಸ್ ಬಗ್ಗೆ ಗೊತ್ತಿರುತ್ತೆ. ಇವ್ರನ್ನ ನೀವು ಕರಿಬೇಕಾಗಿರೋದು ಯಾವಾಗ? ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಕರಿಬೇಕು. ಏನಕ್ಕೆ ಕರಿಬೇಕು ಅಂದರೆ ಇವ್ರಿಗೆ ನಿಮ್ಮ ಸಿನಿಮಾದ ಲೊಕೇಶನ್ಸ್ ಎಲ್ಲೆಲ್ಲಿ ನಡೆಯುತ್ತೆ, ಏನೇನು ಲೋಕಲ್ಸಲ್ಲಿ ನಡೀತದೆ, ಜೊತೆಗೆ ವಾಟ್ ಈಸ್ ದ ಮೂಡ್ ಆಫ್ ದ ಸಿನಿಮಾ. ಸೊ ದೇ ವಿಲ್ ಸಜೆಸ್ಟ್ ವಾಟ್ ಈಸ್ ದ ಲೊಕೇಶನ್. ಸರ್ ಈ ಮೂಡ್ಗೆ ಈ ಫೀಲ್ಗೆ ಈ ಥರ ಲೊಕೇಶನ್ ಚೆನ್ನಾಗಿರುತ್ತೆ ಸರ್, ಈ ಥರ ಲೊಕೇಶನ್ ಚೆನ್ನಾಗಿರುತ್ತೆ. ದೇ ವಿಲ್ ಶೋ ಯು ದ ಲೊಕೇಶನ್ಸ್ ಆಲ್ಸೋ. ಸೊ ದ್ಯಾಟ್ ನಿಮ್ಮ ಟೈಮು ಟ್ರಾವೆಲ್ ಮಾಡಿ ಬರೋ ಟೈಮು ಸೇವ್ ಮಾಡ್ತಾರೆ ಅವರು. ಯಾಕೆಂದರೆ ಅವರು ಲೊಕೇಶನ್ಸ್ದಾಗಲೇ ಎಲ್ಲ ಇದನ್ನು ಅವರ ಲ್ಯಾಪ್ಟಾಪಲ್ಲೋ ಇಲ್ಲಾಂದರೆ ಐಪ್ಯಾಡಲ್ಲೋ ಎಲ್ಲೋ ಒಂದು ಕಡೆ ಆ ಲೊಕೇಶನ್ಸ್ದು ಫೋಟೋಗ್ರಾಫ್ಸು ವೀಡಿಯೋಸು ಎಲ್ಲ ಇಟ್ಕೊಂಡಿರ್ತಾರೆ. ಮೂಡ್ ಆಫ್ ದ ಸಿನಿಮಾ ಮೇಲೆ ಹೇಳ್ತಾರೆ. ಓ ಈ ಮೂಡು, ಈ ಸ್ಕ್ರಿಪ್ಟ್ ಇಲ್ಲಿ ಇದು ಡಿಮ್ಯಾಂಡ್ ಮಾಡ್ತಾ ಇದೆ ಸರ್, ಈ ಥರ ಲೊಕೇಶನ್ಸ್ ಆಗುತ್ತಾ? ಆಮೇಲೆ ಇವ್ರು ಯಾಕೆ ಬೇಕು, ನಾವೇ ಹುಡ್ಕೊಂಡು ಹೋಗ್ಬೋದಲ್ಲ ಅಂದರೆ ಇವ್ರಿಗೆ ಆ ಪ್ರಾಪರ್ಟಿ ಓನರ್ಸ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ನಿಮಗೆ ಒಂದು ಅಗ್ರಿಮೆಂಟೇ ಹಾಕಿಸ್ಕೊಟ್ಬಿಡ್ತಾರೆ. ಏನು ಅಗ್ರಿಮೆಂಟ್ ಅಲ್ಲದೆ ಹೋದರೆ ಮಾತಿಗಾದರೂ ಮಾಡಿಸ್ಕೊಡ್ತಾರೆ. ಅವ್ರ ಹತ್ರ ಚೆನ್ನಾಗಿರೋದ್ರಿಂದ ಸಿನಿಮಾದವ್ರಿಗೆ ಲೊಕೇಶನ್ಸ್ ಸಿಗುತ್ತೆ. ಲೊಕೇಶನ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಏನಕ್ಕೆ ಕೇಳಿದೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಆ ಲೊಕೇಶನ್ದು ಪ್ರಾಪರ್ಟಿ ಓನರ್ಸ್ದು ಎಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ ಅಂತ ಹೇಳಿದೆ. ಎಲ್ಲ ಆಯಿತು, ಕಾಂಟ್ಯಾಕ್ಟ್ಸ್ ಇತ್ತು, ಎಲ್ಲ ಆಯಿತು. ನೀವು ಅಲ್ಲಿ ಹೋದ್ರಿ, ಆ ಲೊಕೇಶನಲ್ಲಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಶೂಟ್ ಮಾಡೋಕ್ಕೆ ಇನ್ನೇನು ಶುರು ಮಾಡಬೇಕು, ಏನೋ ಒಂದು ಕಾನ್ಫ್ಲಿಕ್ಟ್ ಆಯಿತು. ಏನೋ ಕಾನ್ಫ್ಲಿಕ್ಟ್ ಆಗಿಬಿಟ್ಟು ಇಲ್ಲ ಸ್ವಾಮಿ ನಾವು ಕೊಡಲ್ಲ ಈ ಲೊಕೇಶನ್ನು, ನೀವು ತೆಗಿರಿ, ಜಾಗ ಖಾಲಿ ಮಾಡಿ ಅಂತ ಅಂದರು ಅಂದ್ಕೊಳ್ಳಿ. ವಿತೌಟ್ ಅಗ್ರಿಮೆಂಟ್ ಇದ್ದು, ರೆಂಟ್ ನೀವು ಪೇ ಮಾಡದೇ ಇದ್ದು, ಏನೋ ಒಂದು ಆಯಿತು, ಏನೋ ಒಂದು ಇನ್ಸಿಡೆಂಟ್ ನಡೀತು, ಅದಕ್ಕೆ ನಾವು ಕೊಡಲ್ಲ ನಡೀರಿ ಅಂದರು. ಈ ಲೊಕೇಶನ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಅವ್ರು ನಿಮ್ಮ ಜೊತೆಲಿದ್ದರೆ ಆ ತಕ್ಷಣ ಇಮ್ಮಿಡಿಯೇಟಾಗಿ ಇದಕ್ಕೆ ಪರ್ಯಾಯವಾಗಿ ಒಂದು ಜಾಗನ ಇಮ್ಮಿಡಿಯೇಟಾಗಿ ಹುಡುಕೊಡ್ತಾರೆ ನಿಮಗೆ. ಹುಡುಕೊಡೋದಕ್ಕಿಂತ ಅವ್ರ ಡೇಟಾಬೇಸಲ್ಲಿ ಇರುತ್ತೆ. ಇಲ್ಲಲ್ದೇ ಬನ್ನಿ ಸರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇದೇ ಫೀಲ್ ಕೊಡುತ್ತೆ, ಇದಕ್ಕಿಂತ ಚೆನ್ನಾಗಿ ಕೊಡುತ್ತೆ ಅಥವಾ ಇದರಷ್ಟೇ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಪರ್ಯಾಯವಾದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಬಟ್ ಇವ್ರು ಇಲ್ಲ ಅಂದ್ಕೊಳ್ಳಿ, ಇವ್ರು ಇಲ್ಲದೆ ಹೋದರೆ ಏನಾಗುತ್ತೆ? ನೀವೇ ಹುಡ್ಕೊಂಡು ಹೋಗಬೇಕು. ನೀವು ಹುಡ್ಕೊಂಡು ಹೋಗೋಕೆ ಏನಾಗಿದೆ, ಇಲ್ಲಿ ಆಗಲೇ ಬಂದ್ಬಿಟ್ಟಿದೆ, ಯೂನಿಟ್ ಬಂದ್ಬಿಟ್ಟಿದೆ, ಕ್ಯಾಮ್ರಾ ಬಂದ್ಬಿಟ್ಟಿದೆ, ಟೆಕ್ನಿಷಿಯನ್ಸ್ ಬಂದ್ಬಿಟ್ಟಿದ್ದಾರೆ, ಆರ್ಟಿಸ್ಟ್ ಬಂದ್ಬಿಟ್ಟಿದ್ದಾರೆ, ಮೇಕಪ್ ಆರ್ಟಿಸ್ಟ್ ಬಂದ್ಬಿಟ್ಟಿದ್ದಾರೆ, ಎಲ್ಲರೂ ಬಂದು ಊಟ ತಿಂಡಿ ಕಾಫಿ ಟೀ ಎಲ್ಲ ಅರೇಂಜ್ ಆಗ್ಬಿಟ್ಟಿದೆ. ಈಗ ಲೊಕೇಶನ್ ಕ್ಯಾನ್ಸಲ್ ಆಗೋಯ್ತು, ಏನು ಮಾಡ್ತೀರಾ? ಅದು 1.5 2 ಲಕ್ಷ 2.5 ಲಕ್ಷ ಎಷ್ಟು ನಿಮ್ಮದು ಬಜೆಟ್ ಅವತ್ತಿನ ದಿನದ್ದು ಅಷ್ಟು ಲಾಸ್ ಆಗ್ಬಿಡುತ್ತೆ. ಯಾಕೆಂದರೆ ಎಲ್ಲರಿಗೂ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಅವ್ರವ್ರ ಡ್ಯೂಟಿ ಮೇಲೆ ಅವ್ರು ಬಂದುಬಿಟ್ಟಿದ್ದಾರೆ. ಬಟ್ ಲೊಕೇಶನ್ ಒದಗಿಸ್ಕೊಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ಅಲ್ವಾ? ಸೊ ಅನ್ನದಾತರ ಮೇಲೆ ಇದು ಹೊರೆ ಆಗುತ್ತೆ. ಅದಕ್ಕೆ ಒಂದು ಸರ್ವಿಸ್ ಚಾರ್ಜ್ ತೊಗೊಂಡು ಈ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಅಂದರೆ ಐ ವಿಲ್ ರೆಕಮೆಂಡ್ ದಿಸ್ ಲೊಕೇಶನ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಇನ್ನೊಂದು ಏನು ಹೆಲ್ಪ್ ಆಗುತ್ತೆ ಇವರಿಂದ ಅಂತಂದರೆ ಫಸ್ಟ್ ಆಫ್ ಆಲ್ ಲೊಕೇಶನ್ಸ್ನ ಕೊಡಿಸಿದ್ರು, ಎಲ್ಲ ಆಯಿತು, ನಿಮಗೆ ಲೊಕೇಶನ್ಸ್ ಆಯಿತು. ಬಟ್ ಆ ಲೊಕೇಶನ್ಸ್ ಜೊತೆಗೆ ಏನಾಗಿರುತ್ತೆ ಗೊತ್ತಾ? ಆ ಲೊಕೇಶನ್ಸ್ದು ಸುತ್ತಮುತ್ತ ಇರೋ ಲೋಕಲ್ಸ್ದು ಪರಿಚಯ ಇರುತ್ತೆ ಇವ್ರಿಗೆ.
ನಿಮ್ಗೇನೋ ಒಂದು ಇಮ್ಮಿಡಿಯೇಟಾಗಿ ಏನೋ ಒಂದು ಪ್ರೊವೈಡ್ ಮಾಡಿ ಕೊಡಬೇಕಾಗಿರುತ್ತೆ. ಅದು ನಿಮಗೆ ಇಮ್ಮಿಡಿಯೇಟಾಗಿ ಹೆಂಗಪ್ಪ ಇದನ್ನ ಪ್ರೊಕ್ಯೂರ್ ಮಾಡ್ಕೊಳ್ಳೋದು ಅಂತ ಗೊತ್ತಾದ್ರೂ ಅದಕ್ಕೂ ಹೆಲ್ಪ್ ಮಾಡ್ತಾರೆ ಇವರು. ನಿಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಮ್ಮಿಡಿಯೇಟ್ ಹೆಲ್ಪ್ ಅಂತ ಇರ್ತಾರೆ. ಲೊಕೇಶನ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದರೆ ಇಮಿಡಿಯೇಟ್ ಇವ್ರು ಎಲ್ಲೆಲ್ಲಿ ಬರ್ತಾರೆ, ಪ್ರೀ ಪ್ರೊಡಕ್ಷನಲ್ಲಿ ಬರ್ತಾರೆ, ಪ್ರೊಡಕ್ಷನಲ್ಲೂ ನಿಮ್ಮ ಜೊತೆನೇ ಇರ್ತಾರೆ. ಸೊ ಇದ್ದಾಗ ಏನಾಗುತ್ತೆ, ಯು ವಿಲ್ ಹ್ಯಾವ್ ದಟ್, ಆ ಧೈರ್ಯ ಇರುತ್ತೆ. ಏನು ಅಂದರೆ ಇಲ್ಲಿಂದ ಅಲ್ವಪ್ಪ ಲೊಕೇಶನು, ಅಲ್ಲಿಗೆ ಕೊಟ್ಟನ, ಅಲ್ಲೂ ಒಂದು ಲೊಕೇಶನ್ ಕೊಟ್ಟ, ನಾವು ಮಾಡಿಕೊಟ್ವಿ ಅಂತ. ಅನ್ಸಂಗ್ ಹೀರೋಸ್ ಅಂತ ಯಾಕಂದೆ ಅಂದರೆ, ನಿಮ್ಮದು ಸಿನಿಮಾ ಮುಗೀತು, ಕುಂಬಳಕಾಯಿ ಹೊಡೆದ್ರಿ, ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಮುಗೀತು, ಅದಾದಮೇಲಿಂದ ರಿಲೀಸ್ಗೆ ಬಂದ್ರಿ, ರಿಲೀಸ್ ಆಯಿತು, ಹಿಟ್ ಆಯಿತು, ಎಲ್ಲಾದರೂ ಆಯಿತು. ಎಲ್ಲ ಆದಮೇಲೆ ಇಂಥ ಲೊಕೇಶನ್ನ ಇಂಥವನೇ ತೋರಿಸ್ದ ಅಂತಾರ ಎಲ್ಲಾದರೂ ಹೇಳಿರೋಂಥ ಉದಾಹರಣೆಗಳಿದ್ದರೆ ನಾನಂತೂ ನೋಡಿಲ್ಲಪ್ಪ. ಇದೆಯಾ? ಅಲ್ಲ, ಅವ್ರದ್ದು ನೀವು ಇದು ಕೊಟ್ಬಿಟ್ಟಿರ್ತೀರಾ, ಏನೋ ರೆನ್ಯುಮರೇಷನ್ ಅವ್ರಿಗೆ ಕೊಟ್ಟಿರ್ತೀರಾ, ಎಲ್ಲ ಕೊಟ್ಟಿರ್ತೀರಾ, ಬಟ್ ಅದ್ರ ಜೊತೆಗೆ ಒಂದು ಗೌರವ ಬೇಕಲ್ವಾ? ಅದಕ್ಕೋಸ್ಕರ ಅವ್ರನ್ನ ಅನ್ಸಂಗ್ ಹೀರೋಸ್ ಅಂತ ಹೇಳಿದೆ ನಾನು. ಲೊಕೇಶನ್ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಈ ಎಪಿಸೋಡಲ್ಲಿ ಮಾತಾಡಿದ್ದೀನಿ. ಬರೋ ಎಪಿಸೋಡಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ವಿಚ್ ಇಸ್ ಅನ್ಸಂಗ್ ಹೀರೋಸ್. ಅವ್ರು ಯಾರು ಅಂದರೆ ಗ್ಯಾಫರ್ ಆ್ಯಂಡ್ ಲೈಟಿಂಗ್ ಟೀಮ್ ವಿತ್ ಗ್ರಿಪ್ ಡಿಪಾರ್ಟ್ಮೆಂಟ್. ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.